Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಮ್ಮೆಲ್ಲರಿಗೂ ಸಂಭ್ರಮದ ಸುದಿನ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ಸಾರಿದ ಪ್ರಭು ಕ್ರಿಸ್ತರ ಪುನರುತ್ಥಾನಕ್ಕಾಗಿ ಭಕ್ತಿಭಾವದಿಂದ ಎದುರು ನೋಡುತ್ತಿರುವ ಶುಭರಾತ್ರಿಯಾಗಿದೆ. ಆತ್ಮೇರೆ, ಫೆಬ್ರವರಿ 22, 2026ರಂದು ಉತ್ತರ ಪ್ರದೇಶದಲ್ಲಿ ವಾಸವಾಗಿದ್ದ 50 ವರ್ಷದ ವಿನಿತಾ ಎಂಬ ಮಹಿಳೆ ಕಾರಣಾಂತರಗಳಿಂದ ಕೆಳಗೆ ಬಿದ್ದು ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಆದರೆ ಯಾವುದೇ ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಆಕೆಯ ಮೆದುಳು ಕಾರ್ಯನಿರ್ವಹಿಸುತ್ತಿಲ್ಲ, ಬ್ರೈನ್ ಡೆಡ್ ಎಂದು ಘೋಷಿಸಿ ಕುಟುಂಬದವರಿಗೆ ಇನ್ನು ಆಸ್ಪತ್ರೆಯ ಅಗತ್ಯವಿಲ್ಲ ಎಂದು ಹೇಳಿ ಕಳುಹಿಸುತ್ತಾರೆ. ಕುಟುಂಬದ ಆಕ್ರಂದನ ಗಗನಕ್ಕೆ ಮುಟ್ಟುತ್ತದೆ. ಚೆನ್ನಾಗಿ ಓಡಾಡಿಕೊಂಡು ಇದ್ದಂತಹ ತಾಯಿಗೆ ಈ ಪರಿಸ್ಥಿತಿ ಬಂದಿತ್ತಲ್ಲ ಎಂದು ಹೇಳಿ ಕುಟುಂಬದವರೆಲ್ಲರೂ ಆಕೆಯ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ದಿನಾಂಕ 24 ಫೆಬ್ರವರಿ ಆಸ್ಪತ್ರೆಯಿಂದ ಮನೆಗೆ ಆಂಬ್ಯುಲೆನ್ಸ್ ಮೂಲಕ ಆಕೆಯನ್ನು ಕರೆದುಕೊಂಡು ಹೋಗುವ ದಾರಿಯು ಸರಿಯಾಗಿ ಇರಲಿಲ್ಲ. ಹಳ್ಳ ಕೊಳ್ಳಗಳಿಂದ ತುಂಬಿತ್ತು. ಈ ಆಂಬ್ಯುಲೆನ್ಸ್ ಯಾವಾಗ ಆ ರಸ್ತೆಯ ಹಳ್ಳದಲ್ಲಿ ಬಿತ್ತೋ ತಕ್ಷಣ ಮಹಿಳೆ ಪ್ರಜ್ಞೆ ಪಡೆದು ಸಂಪೂರ್ಣವಾಗಿ ಸೌಖ್ಯವಾದರು. ಕುಟುಂಬದವರಿಗೆ, ವೈದ್ಯರಿಗೆ ಈ ಘಟನೆಯಿಂದ ಬಹಳ ಸಂತೋಷವಾಯಿತು. ಅಂತ್ಯ ಸಂಸ್ಕಾರಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದವರು ನಿಜವಾಗಲೂ ಶೋಕವು ಆನಂದಮಯವಾಗಿ ಪರಿಣಮಿಸಿತು. ಹೌದು ಆತ್ಮೇರೆ, ನಿಜವಾಗಿಯೂ ಆಕೆ ಪುನರ್ಜೀವಂತರಾದರು. ಅದೇ ರೀತಿ ನಮ್ಮ ಪ್ರಭು ಯೇಸು ಸಾವನ್ನು ಜಯಿಸಿ ಪುನರುತ್ಥಾನರಾದ ಸಂಭ್ರಮದ ಘಟನೆಯನ್ನ ಆಚರಿಸಲು ನಾವೆಲ್ಲರೂ ನೆರೆದಿದ್ದೇವೆ. ಆದ್ಮೇಲೆ ಇಲ್ಲಿ ಸಾವಿಗೆ ಸೋಲಾಯಿತು, ಕ್ರಿಸ್ತನಿಗೆ ಜಯವಾಯಿತು. ಪುನರುತ್ಥಾನ ದೇವರ ಪಾರಮಾರ್ಥಿಕ ಕ್ರಿಯೆಯಾಗಿದೆ. 3 ವ್ಯಕ್ತಿಗಳಲ್ಲಿ ಪ್ರತಿಯೊಬ್ಬರೂ ತಮಗೆ ಅನುಗುಣವಾದ ರೀತಿಯಲ್ಲಿ ಕ್ರಿಯಾತ್ಮಕವಾಗಿದ್ದರು. ಪಿತಾ ತಮ್ಮ ಶಕ್ತಿಯನ್ನು ತೋರ್ಪಡಿಸಿದರು. ಸುತ ತಾವು ಸ್ವಇಚ್ಛೆಯಿಂದ ಅರ್ಪಿಸಿದ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಚನ 17ರಲ್ಲಿ ನಾವು ಓದುತ್ತೇವೆ, ತಮ್ಮ ಜೀವವನ್ನು ಮರಳಿ ಪಡೆದರು. ಪವಿತ್ರಾತ್ಮರು ಸುತನ ಆತ್ಮ ಮತ್ತು ಶರೀರವನ್ನು ಪುನಃ ಆಯ್ಕೆಗೊಳಿಸಿ ಸಜೀವಗೊಳಿಸಿ ಮಹಿಮೆ ಪಡಿಸಿದರು. ಆದರೆ ಯೇಸುವಿನ ಪುನರುತ್ಥಾನದಲ್ಲಿ ಸತ್ಯವನ್ನು ಕಾಣದವರು ಇತರರಿಗೆ ಪುನರುತ್ಥಾನವಿಲ್ಲ ಎಂದು ನಂಬಿಕೆ ಹುಟ್ಟಿಸಿದರು. ಆದರೆ ಪ್ರಭು ಯೇಸುವಿನ ಮೇಲೆ ವಿಶ್ವಾಸವಿಟ್ಟವರು ಅವರ ಹಿಂಬಾಲಕರಾದರು. ಕತ್ತಲೆಯಿಂದ ಬೆಳಕಿನೆಡೆಗೆ, ಸಾವಿನಿಂದ ಜೀವದೆಡೆಗೆ ಕರೆದೊಯ್ಯುವರು ಎಂದು ಇಂದಿನ ವಾಚನಗಳು ನಮಗೆ ತಿಳಿಸುತ್ತದೆ. ಆದ್ಮೇಲೆ ಜರ್ಮನಿಯ ಪ್ರಸಿದ್ಧ ತತ್ವಶಾಸ್ತ್ರಿ ಫೆಡ್ರಿಕ್ ನೀಶೆ ಒಬ್ಬ ನಾಸ್ತಿಕ ಮಾತ್ರವಲ್ಲ, ದೇವರ ಅಸ್ತಿತ್ವವನ್ನ ವಿರೋಧಿಸಿದ ಹಾಗೂ ದೇವರೇ ಇಲ್ಲ ಎಂದು ವಾದಿಸಿದ ಪ್ರಮುಖ ತತ್ವಶಾಸ್ತ್ರಿಯಾಗಿದ್ದ ಈತ ಒಮ್ಮೆ ಗೋಡೆಯ ಮೇಲೆ ದೇವರು ಸತ್ತಿದ್ದಾರೆ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆದು ಕೆಳಗಡೆ ನೀಶೆ ಎಂದು ಸಹಿ ಮಾಡಿದ. 1890ರಲ್ಲಿ ಈ ತತ್ವಜ್ಞಾನಿ ಬುದ್ಧಿಮಾಂದ್ಯನಾಗಿ ರೋಗದಿಂದ ನರಳುತ್ತಾ ಸತ್ತು ಹೋದ. ಆಗ ಒಬ್ಬ ಭಕ್ತ ವಿಶ್ವಾಸಿ ಅದೇ ಗೋಡೆಯ ಮೇಲೆ ಫೆಡ್ರಿಕ್ ನೀಶೆ ಇನ್ನಿಲ್ಲ, ಸತ್ತು ಹೋದ ಎಂದು ಬರೆದು ಕೆಳಗಡೆ ದೇವರು ಎಂದು ಸಹಿ ಮಾಡಿದನಂತೆ. ಆದ್ಮೇಲೆ ಪಾಸ್ಕಾ ಹಬ್ಬ, ದೇವರು ಸತ್ತಿಲ್ಲ, ಕ್ರಿಸ್ತರು ಮರಣ ಹೊಂದಿ ಪುನರುತ್ಥಾನವಾಗಿದ್ದಾರೆ, ಇನ್ನು ಎಂದಿಗೂ ಸಾಯುವುದಿಲ್ಲ, ಅವರು ಮರಣವನ್ನು ಜಯಿಸಿರುವಾಗ ನಾವು ಕೂಡ ಅವರನ್ನು ವಿಶ್ವಾಸಿಸುವವರು ಮರಣವನ್ನು ಜಯಿಸುವೆವು ಎಂಬ ಸತ್ಯವನ್ನ ಸಾರುತ್ತದೆ. ಪಾಸ್ಕಾ ಎಂದರೆ ದಾಟುವಿಕೆ. ಯೇಸು ಈಗ ಲೋಕದಿಂದ ಪಿತನ ಬಳಿಗೆ ದಾಟಿ ಹೋಗಿದ್ದಾರೆ. ಮರಣದಿಂದ ಅಮರತ್ವಕ್ಕೆ, ಕತ್ತಲೆಯಿಂದ ಬೆಳಕಿನೆಡೆ ನಮ್ಮನ್ನು ದಾಟಿಸಲು ಅವರು ಪಾಲುಗಾರರಾಗಿದ್ದಾರೆ. ಆದ್ಮೇಲೆ ಇಂದಿನ ವಾಚನಗಳು ಇತಿಹಾಸದಲ್ಲಿ ನಡೆದ ಘಟನೆಗಳನ್ನ ಮರಳಿ ನಮಗೆ ನೆನಪಿಗೆ ತಂದುಕೊಡುತ್ತದೆ. ದೇವರು ಈ ಲೋಕವನ್ನು ಹೇಗೆ ಸೃಷ್ಟಿಸಿದರು, ಮನುಷ್ಯನನ್ನು ತಮ್ಮ ಹೋಲಿಕೆಯಲ್ಲಿ ಹೇಗೆ ಸೃಷ್ಟಿಸಿದರು, ಪಾಪವು ಯಾವ ರೀತಿ ಲೋಕಕ್ಕೆ ಕಾಲಿಟ್ಟಿತು, ದೇವರು ಅಬ್ರಹಾಮನ ವಿಶ್ವಾಸವನ್ನ ಹೇಗೆ ಪರೀಕ್ಷಿಸಿದರು ಎಂಬುದನ್ನ ನಾವು ಆಲಿಸುತ್ತೇವೆ. ಪ್ರಭು ಯೇಸುವಿನ ಪುನರುತ್ಥಾನದಿಂದ ಹಳೆಯ ಕಾಲದಲ್ಲಿ ಪ್ರವಾದಿಗಳು ನುಡಿದಂತಹ ಅನೇಕ ಪ್ರವಾದನೆಗಳು ನೆರವೇರುವುದನ್ನ ನಾವು ಕಾಣುತ್ತೇವೆ. ಆದ್ಮೇಲೆ ಮೊದಲನೆಯದಾಗಿ ಆದಿಕಾಂಡ ಅಧ್ಯಾಯ 3 ವಚನ 15ರಲ್ಲಿ ಓದುವಂತೆ,
ಹಗೆತನವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ. ಜಜ್ಜುವದಿವಳ ಸಂತಾನ ನಿನ್ನ ತಲೆಯನ್ನು ಕಚ್ಚುವೆ, ನೀ ಸಂತಾನದ ಹಿಮ್ಮಡಿಯನು. ಅಂದರೆ ಪಾಪದ ಮತ್ತು ಮರಣದ ಮೇಲೆ ಜಯ ಸಾಧಿಸುತ್ತಾನೆ ಎಂಬ ವಾಕ್ಯ ನೆರವೇರಿತು. ಎರಡನೇದಾಗಿ ಯೋನ ಅಧ್ಯಾಯ 1:17 3 ದಿನಗಳ ಕಾಲ ತಿಮ್ಮಂಗಲದ ಗರ್ಭದಲ್ಲಿದ್ದ ಯೋನನು ಭವಿಷ್ಯದಲ್ಲಿ ಭವ್ಯತೆಯನ್ನು ಕಂಡಂತೆ ಯೇಸು 3 ದಿನಗಳ ಕಾಲ ಭೂಗರ್ಭದಲ್ಲಿ ಉತ್ತಮ ಭವಿಷ್ಯಕ್ಕಾಗಿ ಕಾದು ಕುಳಿತು 3ನೇ ದಿನ ಭವ್ಯತೆ ತೋರಿಸುತ್ತಾರೆ. ಮೂರನೇದಾಗಿ ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 2:19 ಹೇಳುವಂತೆ, ಈ ದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಮೇಲಕ್ಕೆ ಎಬ್ಬಿಸುತ್ತೇನೆ ಎಂದು ನುಡಿದ ಪ್ರಭು ಯೇಸುವಿನ ವಾಕ್ಯ ನೆರವೇರಿತು. ಅವರು ನುಡಿದ ದೇವಾಲಯ ದೇಹ ಎಂಬ ದೇವಾಲಯವಾಗಿತ್ತು. ಪ್ರಭುವಿನ ಪುನರುತ್ಥಾನದ ಮೂಲಕ ಈ ವಾಕ್ಯ ನೆರವೇರಿತು. ಈ ರೀತಿ ಅನೇಕ ಪ್ರವಾದನೆಗಳು ನೆರವೇರಿದವು. ಆದ್ಮೇಲೆ ಪಾಸ್ಕಾ ಎಂಬ ಪದವನ್ನ ಯಹೂದ್ಯರ ಹಬ್ಬದ ಮೂಲದಿಂದ ನಾವು ಪಡೆದಿದ್ದೇವೆ. ಯಹೂದ್ಯರು ದೇವರ ರಕ್ಷಣಾ ಕಾರ್ಯವನ್ನ ನೆನಪಿಗೆ ತಂದುಕೊಂಡು ದೇವರು ಯಾವ ರೀತಿ ಈಜಿಪ್ಟಿನ ಗುಲಾಮಗಿರಿಯಿಂದ ತಮ್ಮನ್ನು ರಕ್ಷಿಸಿದರು, ಸಾವಿನ ದೂತನಿಂದ ಇಸ್ರಾಯೇಲರ ಗಂಡು ಮಕ್ಕಳನ್ನ ಸಂರಕ್ಷಿಸಿದ್ದು, ಫರೋಹನ ಸೈನ್ಯದಿಂದ ರಕ್ಷಿಸಲು ಕೆಂಪು ಸಮುದ್ರವನ್ನು ದಾಟಿಸಿದು, ಇದನ್ನೆಲ್ಲ ನೆನಪಿಗೆ ತಂದುಕೊಂಡು ಈ ಹಬ್ಬ ಆಚರಿಸುತ್ತಿದ್ದರು. ಆದರೆ ಕ್ರೈಸ್ತರಾದ ನಮಗೆ ಈ ಹಬ್ಬವು ಸಂಪೂರ್ಣವಾಗಿ ವಿಭಿನ್ನ ಆಚರಣೆಯಾಗಿದೆ. ಪ್ರಭು ಯೇಸು ಸಾವನ್ನು ಜಯಿಸಿದ್ದು, ಪಾಪದ ಅಂಧಕಾರದಿಂದ ನಿತ್ಯ ಜೀವನದ ಬೆಳಕಿನೆಡೆ ನಮ್ಮನ್ನು ಕರೆತಂದದ್ದು. ಆ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟರೆ ಸಾವು ಅಂತ್ಯವಲ್ಲ, ಬದಲಿಗೆ ಆರಂಭ ಎಂಬುದನ್ನ ತಿಳಿಸುತ್ತದೆ. ಅದರ ಆಚರಣೆಯೇ ಈ ಪಾಸ್ಕಾ ಹಬ್ಬವಾಗಿದೆ. ಯೇಸು ಕ್ರಿಸ್ತರು ಕೇವಲ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾಗಿದ್ದರೆ ಅವರನ್ನು ಇಂದು ಜನರು ತನ್ನ ಜನರಿಗಾಗಿ ಪ್ರಾಣತ್ಯಾಗ ಮಾಡಿದ ವ್ಯಕ್ತಿ, ಈತ ಹುತಾತ್ಮ ಎನ್ನುತ್ತಾ ವರ್ಷಕ್ಕೆ ಒಮ್ಮೆಯಾದರೂ ನೆನೆಯುತ್ತಿದ್ದರು. ಕೆಲವರಿಗೆ ಅದು ಅಲ್ಲಿಗೆ ಮರೆತು ಹೋಗುವ ವಿಷಯ. ಆದರೆ ಹಾಗೆ ಆಗಲಿಲ್ಲ. ಯೇಸು ಪುನರುತ್ಥಾನರಾಗಿ ಸಾವನ್ನು ಗೆದ್ದರು. ಸದಾ ಜೀವಿಸುವವನು ಆಗಿ ಇದ್ದೇನೆ, ಮರಣ ಹೊಂದಿದೆ ನಿಜ, ಆದರೆ ಇಗೋ ನೋಡು, ಯುಗಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ. ಮೃತ್ಯುವಿನ ಮತ್ತು ಮೃತ್ಯುಲೋಕದ ಬೀಗದ ಕೈಗಳು ನನ್ನಲ್ಲಿವೆ. ಪ್ರಕಟಣಾ ಗ್ರಂಥ ಅಧ್ಯಾಯ 1:18 ಎಂದು ನುಡಿದ ಸಾವನ್ನು ಗೆದ್ದ ಏಕೈಕ ರಕ್ಷಕ ಮನುಕುಲಕ್ಕೆ ಇದ್ದಾರೆ ಎಂದಾದರೆ ಅವರೇ ಯೇಸು ಕ್ರಿಸ್ತರು. ಆದ್ದರಿಂದ ಪುನರುತ್ಥಾನ ಕ್ರೈಸ್ತರ ಭರವಸೆಯ ಜೀವನದ ಬುನಾದಿಯಾಗಿದೆ. ಆದ್ಮೇಲೆ ಪ್ರಭು ಯೇಸುವಿನ ಪುನರುತ್ಥಾನದಿಂದ ಹಲವಾರು ಸತ್ಯಗಳು ಅನಾವರಣಗೊಂಡವು. ಮೊದಲನೆಯದಾಗಿ ದೇವರ ಮಹಿಮೆ ಪ್ರಕಟವಾಯಿತು. ಶುಭ ಶುಕ್ರವಾರದವರೆಗೆ ಮನುಷ್ಯರು ಸಕ್ರಿಯವಾಗಿ ಕ್ರಿಸ್ತರ ಜೀವನವನ್ನು ಪಾಲ್ಗೊಂಡರು. ಆದರೆ ನಿನ್ನೆಯ ದಿನ ಅವರನ್ನು ಸಮಾಧಿ ಮಾಡಿದ ಕ್ಷಣದಿಂದ ಮನುಷ್ಯರಿಗೆ ಕ್ರಿಸ್ತನ ದೇಹದ ಮೇಲೆ ಅಧಿಕಾರವಿಲ್ಲ. ದೇವರು ತಮ್ಮ ಅಧಿಕಾರವನ್ನು ಪ್ರಾರಂಭಿಸುತ್ತಾರೆ. ಶುಭ ಶುಕ್ರವಾರ ಮನುಷ್ಯರದಾಗಿತ್ತು. ನಿನ್ನೆಯವರೆಗೆ ಅವರು ಯೇಸುವನ್ನು ಏನು ಬೇಕಾದರೂ ಮಾಡಬಹುದಿತ್ತು. ಪುತ್ರ ಮೊರೆ ಇಟ್ಟಿದ್ದನ್ನು ಕೇಳಿಯೂ ದೇವರು ಸುಮ್ಮನಿದ್ದರು. ಆದರೆ ದೇವರು ತನ್ನ ಪುತ್ರನನ್ನು ಇಂದು ಜಯಬೇರಿಯಾಗಿ ಎಬ್ಬಿಸಿದ್ದಾರೆ. ಇವತ್ತು ಮನುಷ್ಯ ಮಾಡಬಹುದಾದ ಕೆಲಸವೇನೆಂದರೆ ಸುಮ್ಮನಿದ್ದು ದೇವರ ಮಹಿಮೆಯನ್ನ ಕಾಣುವುದಾಗಿದೆ. ಎರಡನೇದಾಗಿ ಆದ್ಮೇಲೆ ಸಾವಿಗೆ ಸೋಲಾಯಿತು. ಆದಾಮನಿಂದ ಈ ಲೋಕಕ್ಕೆ ಸಾವು ಪ್ರವೇಶವಾದರೆ ಪ್ರಭು ಯೇಸುವಿನಿಂದ ಸಾವಿಗೆ ಸೋಲಾಯಿತು. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಪುನರುತ್ಥಾನದ ಜಯವನ್ನು ಬಣ್ಣಿಸುತ್ತಾ ಹೇಳುತ್ತಾರೆ, ಓ ಮರಣವೇ, ನಿನ್ನ ಜಯವೆಲ್ಲಿ? ನಿನ್ನ ವಿಷದ ಕೊಂಡಿಯಲ್ಲಿ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರ ಅಧ್ಯಾಯ 15:55. ಯೇಸು ತಮ್ಮ ಪುನರುತ್ಥಾನದ ಮೂಲಕ ನಮ್ಮನ್ನು ಮರಣದಿಂದ ಹೊಸ ಜೀವಕ್ಕೆ ಎಬ್ಬಿಸುತ್ತಾರೆ ಎಂಬುದನ್ನ ಸಾಬೀತುಪಡಿಸಿತು. ಆದ್ದರಿಂದಲೇ ನಮ್ಮ ಮರಣ ಕೊನೆಯಲ್ಲ, ಬದಲಾಗಿ ಹೊಸ ಜೀವನಕ್ಕೆ ಬುನಾದಿ ಎಂಬ ಭರವಸೆ ನಮಗಿದೆ. ಮೂರನೆಯದಾಗಿ ಆದ್ಮೇಲೆ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿತು. ನಮ್ಮ ಪಾಪದಿಂದ ಮುಚ್ಚಲ್ಪಟ್ಟ ಸ್ವರ್ಗದ ಬಾಗಿಲು ಪ್ರಭುವಿನ ಪುನರುತ್ಥಾನದಿಂದ ತೆರೆಯಿತು. ನಾಲ್ಕನೆಯದಾಗಿ ಕ್ರಿಸ್ತನ ಸಾಕ್ಷಿಗಳಾದರು. ಆದಿಧರ್ಮಸಭೆಯಲ್ಲಿ ಯಾರೆಲ್ಲ ಕ್ರಿಸ್ತನ ಪುನರುತ್ಥಾನದ ಅನುಭವವನ್ನು ಪಡೆದರೋ ಅವರೆಲ್ಲ ಅವರ ಪುನರುತ್ಥಾನದ ಸಾಕ್ಷಿಗಳಾಗಿ ಎಲ್ಲೆಡೆ ಸಾರಿದರು. ಐದನೆಯದಾಗಿ ಪರಮ ಪ್ರಸಾದಕ್ಕೆ ಅರ್ಥ ತುಂಬಿತು. ಪ್ರತಿದಿನ ಬಲಿ ಪೂಜೆಯಲ್ಲಿ ರೊಟ್ಟಿ ಕ್ರಿಸ್ತನ ಶರೀರವಾಗಿ ಮತ್ತು ದ್ರಾಕ್ಷಾರಸ ಕ್ರಿಸ್ತನ ರಕ್ತವಾಗಿ ಮಾರ್ಪಡುವುದರ ಮೂಲಕ
ಕ್ರಿಸ್ತರ ಪುನರುತ್ಥಾನದ ನಿಜಾರ್ಥ ನೀಡಿತು. ಆರನೆಯದಾಗಿ ಯೇಸುವಿನ ಸಾಮ್ರಾಜ್ಯ ಸಾರಿತು. ಅವರ ಆಳ್ವಿಕೆಯು ಚಿರಕಾಲ ಎಂಬುದನ್ನು ತಿಳಿಸಿತು. ಅವರ ಸಾಮ್ರಾಜ್ಯ ಪ್ರೀತಿ, ಕರುಣೆ, ಕ್ಷಮೆ ಮತ್ತು ವಾತ್ಸಲ್ಯದಿಂದ ತುಂಬಿತು. ಏಳನೆಯದಾಗಿ ಆತ್ಮೀಯರೇ, ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಎಂದು ಸಾರಿತು. ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟರೆ ಮೃತ ಹೊಂದಿದರೂ ಜೀವಂತರಾಗಬಹುದು ಎಂದು ತಿಳಿಸಿತು. ಆತ್ಮೀಯರೇ, ಇಂದು ನಾವು ಕ್ರಿಸ್ತರ ಪುನರುತ್ಥಾನದ ಸಾಕ್ಷಿಗಳಾಗಿ ಬಾಳಬೇಕಾಗಿದೆ. ಅದು ಹೇಗೆ? ಮೊಟ್ಟಮೊದಲನೇದಾಗಿ ನಮ್ಮ ಜೀವನವೂ ಸಹ ಪುನರುತ್ಥಾನದ ಜೀವನವಾಗಬೇಕಾಗಿದೆ. ಪಾಪದ ಅಂಧಕಾರದಿಂದ ಬೆಳಕಿನೆಡೆಗೆ, ಸಾವಿನಿಂದ ನಿತ್ಯ ಜೀವದೆಡೆಗೆ ಸಾಗಬೇಕಾಗಿದೆ. ಎರಡನೆಯದಾಗಿ, ಖಾಲಿಯಾದ ಸಮಾಧಿಯನ್ನು ಕಂಡು ಮರಿಯಳು ಮತ್ತು ಪ್ರೇಷಿತರು ಅವರು ಪುನರುತ್ಥಾನಗೊಂಡಿದ್ದಾರೆ ಎಂದು ಸಾರಿದರು. ಇಂದು ನಾವು ಅವರಂತೆ ಕ್ರಿಸ್ತರ ಪುನರುತ್ಥಾನವನ್ನ ಸಾರುವ ಸಾಧನಗಳಾಗಬೇಕಾಗಿದೆ. ಕೊನೆಯದಾಗಿ ಆತ್ಮೀಯರೇ, ನಮ್ಮ ದೇವರು ಜೀವಂತ ದೇವರಾಗಿದ್ದಾರೆ, ಸಾವನ್ನು ಜಯಿಸಿದವರಾಗಿದ್ದಾರೆ. ಅವರ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಅವರ ಸಾಮ್ರಾಜ್ಯವನ್ನು ಸಾರುತ್ತಾ ಸಾಕ್ಷಿಗಳಾಗಿ ಜೀವಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.